ಪ್ರಿಯರಾದವರೇ, ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಒಂದು ಸುಂದರವಾದ ಸ್ಥಳವನ್ನು ನೋಡಿದ್ದೀರಾ? ಸಮುದ್ರ ತೀರದ ಮಣಪಾಡು ಎಂಬ ಗ್ರಾಮ ಇದು. ಹಿಂದೆ ನೀವು ನೋಡುತ್ತೀರಲ್ಲ, ಒಂದು ಸುಂದರವಾದ ಎತ್ತರವಾದ ಗೋಪುರ, ಒಂದು ದೊಡ್ಡ ಕ್ಯಾಥೋಲಿಕ್ ಆಲಯ ಇಲ್ಲಿ ಇದೆ. ಇಲ್ಲಿ ಬಂದರೆ ತುಂಬಾ ಆಶ್ಚರ್ಯವಾದ ಒಂದು ವಿಷಯ ಏನು ಗೊತ್ತಾ? 4:30 ಗಂಟೆಗೆ ಆಲಯದಲ್ಲಿ ಆರಾಧನೆ. ಆ ಆಲಯ ತುಂಬುವಂತೆ ಜನರು ಬರುತ್ತಾರೆ. ಮುಂಜಾನೆ 4:30 ಗಂಟೆಗೆಲ್ಲ 6:30 ಗಂಟೆಗೆ ಇನ್ನೊಂದು ಆರಾಧನೆ. ನಾವು ಬರುವಾಗ ನೋಡಿದರೆ ಸ್ತ್ರೀಯರೆಲ್ಲ ಸುಮ್ಮನೆ ನಿದ್ರೆಗಣಿನಲ್ಲಿ ಅಲ್ಲ, ಫ್ರೆಶ್ ಆಗಿ ಬೈಬಲ್ನೊಟ್ಟಿಗೆ ಆಲಯಕ್ಕೆ ಇನ್ನೂ ഇരുಳು ಇರುವಾಗಲೇ ಆಲಯಕ್ಕೆ ಹೋಗಿ ಕರ್ತನನ್ನು ಆರಾಧಿಸುತ್ತಾರೆ. ಇಂದು ಯೋಚಿಸಿ ನೋಡಿರಿ, ನಮ್ಮ ಭಕ್ತಿ ಹೇಗೆ ಇದೆ. ದೇವರನ್ನು ಮುಂಜಾನೆಯೇ ಹುಡುಕುತ್ತೇವ ಎಂದು ಯೋಚಿಸಿ ನೋಡಿರಿ. ಆ ರೀತಿಯಾಗಿ ಗ್ರಾಮದಲ್ಲಿ ಅವರು ಮುಂಜಾನೆಯೇ ದೇವರನ್ನು ಹುಡುಕುತ್ತಾರೆ. ಸರಿ, ಈ ದಿನದಲ್ಲಿ ಸತ್ಯವೇದದಿಂದ ಒಂದು ವಾಕ್ಯವನ್ನು ನೆನಪಿಗೆ ತರುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಎಂಬ ಒಂದು ವಾಕ್ಯ. ನೀವು ಯೇಸುವಿನೊಂದಿಗೆ ಇದ್ದರೆ ಆತನು ನಿಮ್ಮ ಸಂಗಡ ಇರುವನು. ನಾವು ಯೇಸುವಿನೊಂದಿಗಿರಬೇಕು, ಆಗಲೇ ಆತನು ನಮ್ಮೊಂದಿಗಿರುವನು. ನಾವು ಇಷ್ಟ ಬಂದಂತೆ ಬಾಳಿ ಇಷ್ಟ ಬಂದಂತೆ ನಡೆದು ದೇವರು ನನ್ನ ಸಂಗಡ ಇರಬೇಕು ಅಂದರೆ ಇರಲಾಗದು. ಹೌದಾ? ಯೋಚಿಸಿ ನೋಡಿ. ಹಾಗಾದ್ರೆ ನಾವು ಮೊದಲನೆಯದಾಗಿ ದೇವರೊಟ್ಟಿಗೆ ಇರಲು ಅರ್ಪಿಸಿಕೊಳ್ಳಬೇಕು. ಯೇಸುವೆ, ನಿಮ್ಮ ಸಂಗಡ ನಾನು ನಡೆಯಬೇಕು, ನಿಮ್ಮೊಟ್ಟಿಗೆ ನಾನು ಇರಬೇಕು ಅಂದರೆ ನೀವು ಪಾಪಕ್ಕೆ ಅಗಲಿ ಒಂದು ಪರಿಶುದ್ಧ ಜೀವಿತಕ್ಕೆ ಒಪ್ಪಿಸಿಕೊಟ್ಟರೆ ಮಾತ್ರ ದೇವರು ಸಂಗಡ ಇರುವರು. ಹಾಗಾದ್ರೆ ನಾವು ದೇವರೊಟ್ಟಿಗೆ ಇರಬೇಕು ಅಂದ್ರೆ ಒಂದು ಪರಿಶುದ್ಧ ಜೀವಿತಕ್ಕೆ ಒಪ್ಪಿಸಿಕೊಡಬೇಕು. ಇಲ್ಲ, ನಾನು ಇಷ್ಟ ಬಂದಂತೆ ಬಾಳುವೆ, ಕುಡಿಯುವೆ, ಸೇದುವೆ, ಇಷ್ಟ ಬಂದ ಹಾಗೆ ಇರುವೆ, ಆದರೆ ನೀವು ನನ್ನ ಸಂಗಡ ಇರಿ. ಕೇಳಿದರೆ ನೀವು ಪಾಪಿಗಳನ್ನು ಪ್ರೀತಿಸುವವರು ತಾನೆ? ಪಾಪಿಗಳನ್ನು ಪ್ರೀತಿಸುವನು, ಆದರೆ ಪಾಪಿಗಳೊಟ್ಟಿಗೆ ವಾಸ ಮಾಡಲಾಗದು. ಆದ್ದರಿಂದ ದೇವರೇ, ನಾನು ಯಾವಾಗಲೂ ನಿಮ್ಮ ಸಂಗಡ ಇರಬೇಕು, ನೀವು ನನ್ನ ಸಂಗಡ ಇರಬೇಕು, ನಾನು ನಿಮ್ಮನ್ನು ಬಿಟ್ಟು ಹೋಗೆನು ಎಂದು ಒಪ್ಪಿಸಿಕೊಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಅಗಲದೆ ಸಂಗಡ ಇರುವನು. ಸರಿನಾ? ನೀವು ಆತನನ್ನು ಬಿಟ್ಟು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನಂತೆ. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ನೀವು ಹುಡುಕಬೇಕಂತೆ. ಮುಂಜಾನೆಯಲ್ಲಿಯೇ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಮುಂಜಾನೆಯೇ ದೇವರನ್ನು ಹುಡುಕಿ ನಿಮ್ಮ ಮುಖವನ್ನು ಹುಡುಕುತ್ತೇನೆ, ನನ್ನೊಟ್ಟಿಗೆ ಮಾತನಾಡಿ ನನ್ನ ಸಂಗಡ ಇದ್ದು ನಡೆಸಿರಿ ಎಂದು ಹುಡುಕಿ ನೋಡಿರಿ. ಸುಂದರವಾಗಿ ಮಾತನಾಡುವರು, ಸುಂದರವಾಗಿ ನಡೆಸುವರು. ಯೇಸುವೆ, ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇರಬೇಕು, ನೀವು ನನ್ನೊಟ್ಟಿಗೆ ಇರಬೇಕು. ಅದಕ್ಕೆ ತಡೆಯಾಗಿರುವ ಯಾವ ಪಾಪವೂ ನನಗೆ ಬೇಡ. ನಾನು ಪಾಪಕ್ಕೆ ಅಗಲಿ ನಿಮ್ಮೊಟ್ಟಿಗೆ ಇರಲು ಒಪ್ಪಿಸಿಕೊಡುತ್ತೇನೆ. ನಾನು ನಿಮ್ಮನ್ನು ಬಿಟ್ಟು ಹೋಗಬಾರದು. ನಾನು ನಿಮ್ಮನ್ನು ನೋಡಬೇಕು, ನನ್ನೊಟ್ಟಿಗೆ ಮಾತನಾಡಿ. ನಾನು ಪೂರ್ಣ ಹೃದಯದಿಂದ ನಿಮ್ಮನ್ನು ಹುಡುಕುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.